ಸಂಸ್ಥಾನ ಕೈತಪ್ಪಿದ್ದಕ್ಕೆ ಡಿಸಿಎಂ ಪರಮೇಶ್ವರ್ ಭಾವುಕ ಮಾತಾಡಿದ್ದಾರೆ. 3 ಬಾರಿ ಮುಖ್ಯಮಂತ್ರಿ ಹುದ್ದೆ ಕೈತಪ್ಪಿದೆ. 2013ರಲ್ಲಿ ಚುನಾವಣೆಯಲ್ಲಿ ಸೋತಿದ್ರಿಂದ ಅವಕಾಶ ಕೈತಪ್ಪಿತು. 2018ರಲ್ಲಿ ಕಾಂಗ್ರೆಸ್ 80 ಸ್ಥಾನ ಗೆದ್ದರೂ ಕೂಡ ಮೈತ್ರಿ ಸರ್ಕಾರದಲ್ಲಿ ಸಾಧ್ಯ ಆಗಲಿಲ್ಲ. 2026ರಲ್ಲೂ ಸಿಎಂ ಹುದ್ದೆ ನಿರೀಕ್ಷೆ ಇತ್ತು, ಕಾರಣಾಂತರಗಳಿಂದ ಆಗಲಿಲ್ಲ. 3 ಬಾರಿ ಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಮನನೊಂದು ಪರಮೇಶ್ವರ್ ಭಾವುಕವಾಗಿ ಮಾತಾಡಿದ್ದಾರೆ. 13ರಲ್ಲಿ ಅವ್ರು ಖಂಡಿತ ಅವ್ರಿಗೆ ಅವಕಾಶ ಇತ್ತು, ಆದರೆ ಕೋರ್ಟ್ಗೆ ಗೆಲ್ಲಿಲ್ಲ. ಯಾರು ಸೋಲಿಸಿದ್ರು, ಹೆಂಗಾಯಿತು ಅದೆಲ್ಲ ಗೊತ್ತು. ಅವಾಗ ಸಿದ್ದರಾಮಯ್ಯವ್ರಿಗೆ ಅವಕಾಶ ಸಿಕ್ತು 2013. 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಪರಮೇಶ್ವರ್. 2018ರಲ್ಲಿ 80 ಸೀಟ್ ಬಂತು ಕಾಂಗ್ರೆಸ್ಸು, ಮೈತ್ರಿ ಸರ್ಕಾರ JDS ಮತ್ತು ಕಾಂಗ್ರೆಸ್ಸು. ಅವಾಗ DCM ಆಗ್ತಿದ್ರು, ಅವಕಾಶ ಸಿಗಲಿಲ್ಲ ಅವ್ರಿಗೆ ಕುಮಾರಸ್ವಾಮಿ ಆಗಿತ್ತು. ಅದಾದಮೇಲೆ 2020 DK ಶಿವಕುಮಾರ್ ಅವರಿಗೆ ಅವಕಾಶ ಸಿಕ್ತು, ಪರಮೇಶ್ವರ್ಗೆ ಸಿಗಲಿಲ್ಲ. ಹಾಗಾಗಿ ನತದೃಷ್ಟವಂತ ನಾನು, ಅವಕಾಶ ಕೈತಪ್ಪಿದೆ 3 ಬಾರಿ ನನಗೆ ಅಂದರೆ ಮನೆವರೆಗೂ ಬಂದು ಬಾಗಿಲವರೆಗೂ ಕೂಡ ಬಂದು ಜಸ್ಟ್ ಮಿಸ್ ಆಯಿತು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ಆದರೆ ನಮ್ಮ ಅದೃಷ್ಟನೋ ಮನೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋಲಿಷನ್ ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ, ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಕಡೆಗೆ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೋ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ ನಾವು. ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಖಂಡಿತ ಪರಮೇಶ್ವರ್ ಅವರು CM ಆಗಬೇಕಾಗಿತ್ತು ಯಾವಾಗಲೂ ಅನ್ನುವಂಥ ಚರ್ಚೆಗಳು ಈಗೂ ಕೂಡ ನಡೀತಾ ಇರುತ್ತೆ. ಅವರು ಭಾವುಕರಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಿರ್ಧಾರಗಳು ಅವ್ರಿಗೆ ಮನಸ್ಸಿಗೆ ಬಹಳಷ್ಟು ಬೇಜಾರಾಗಿದೆ ಅಂತ ಅನ್ಸುತ್ತಲ್ವಾ? ಪ್ರಭು, ಖಂಡಿತ. ಏನು ನೂತನವಾಗಿ DCM ಆದ ಬಳಿಕ ಮೊದಲ ಬಾರಿಗೆ ತುಮಕೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅದ್ದೂರಿಯಾಗಿ ಅವ್ರನ್ನ ಬರಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ತುಮಕೂರಿನ ಸಿದ್ಧಾರ್ಥ ಸಂಸ್ಥೆಯ ಕಾರ್ಯದರ್ಶಿ ಕೂಡ ಅವರೇ ಆಗಿರ್ತಕ್ಕಂಥದ್ದು. ಅವರ ಒಂದು ಶಿಕ್ಷಣ ಸಂಸ್ಥೆಗೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ರಾಜ ಮರ್ಯಾದೆಯನ್ನ ಕೊಟ್ಟು ಅಲ್ಲಿದ್ದಂತಕ್ಕಂಥ ಸಿಬ್ಬಂದಿಗಳು ಅವ್ರನ್ನ ಬರಮಾಡ್ಕೊಳ್ಳೋ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆ ನಂತರ ಅಧಿಕಾರಿಗಳ ಜೊತೆ ಮತ್ತೆ ಸಿಬ್ಬಂದಿಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ತನ್ನ ಆಸೆಯನ್ನ ಎಲ್ಲೋ ಒಂದು ರೀತಿಯಾಗಿ ಮತ್ತೆ ಪರಮೇಶ್ವರ್ ಅವರು ಮೊದಲ ಬಾರಿಗೆ ಮಾತಾಡಿರುವಂತದ್ದು. ಅಂದ್ರೆ ನನಗೂ ಕೂಡ ಆಸೆ ಇತ್ತು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ 3 ಬಾರಿ ಅವರಿಗೆ CM ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನು ಕೂಡ ತನ್ನ ಸಿಬ್ಬಂದಿಗಳ ಮುಂದೆ ಹೊರ ಹಾಕ್ತಾ, ಜೊತೆಗೆ ಕಣ್ಣೀರನ್ನು ಕೂಡ ಹಾಕಿರ್ತಕ್ಕಂಥದ್ದು. ತನ್ನ ರಾಜಕೀಯ ಜೀವನವನ್ನ ನೆನೆಯುವ ಒಂದು ಕೆಲಸವನ್ನು ಕೂಡ ಪರಮೇಶ್ವರ್ ಅವರು ಸಿಬ್ಬಂದಿಗಳ ಮುಂದೆ ಮಾಡಿರ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ನಾನು USA ಹೋಗಿ ಎಜುಕೇಶನ್ ಅನ್ನ ಮುಗಿಸ್ಕೊಂಡು ಬಂದಂತ ಸಂದರ್ಭದಲ್ಲಿ ಅವತ್ತಿಗೆ ಪ್ರಧಾನಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಕಾರ್ಯಕ್ರಮಕ್ಕೆ ಬರ್ಬೇಕಾಯ್ತು. ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಒಂದು ಕೆಲಸವನ್ನು ಕೂಡ ಅವ್ರು ಮಾಡ್ಬೇಕಾಯ್ತು. ಹೋದ ನಂತರ ವಿದ್ಯಾರ್ಥಿ ಜೀವನದಿಂದ NSU ಇಂದನೂ ಕೂಡ ನಾನು ನಿರಂತರವಾಗಿ ಹೈಕಮಾಂಡ್ ಜೊತೆ ಸಂಪರ್ಕವನ್ನು ಇಟ್ಕೊಂಡಿದ್ದೆ. ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದೆ. ನನಗೆ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಕೂಡ ಕಾಂಗ್ರೆಸ್ ಕೊಡುವ ಒಂದು ಕೆಲಸವನ್ನು ಕೂಡ ಮಾಡ್ತು. ಶಾಸಕರಾದ ಮೊದಲೇ ವರ್ಷದಲ್ಲೇ ಕೂಡ ನನಗೆ ಸಚಿವರಾಗುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತು. ಅಂದು ಕೂಡ ಎಲ್ಲ ಸಿಬ್ಬಂದಿಗಳು ಮತ್ತೆ ನನ್ನ ತಂದೆಯವರೇ ಕೂಡ ಖುಷಿಯನ್ನ ಪಟ್ಟಿದ್ರು. ಆದ್ರೆ ನಾನು 2013ರಲ್ಲಿ ಏನಾದ್ರೂ ಕೂಡ ಗೆದ್ದಿದ್ರೆ ಅವತ್ತು ನಾನು 100% CM ಆಗಿರ್ತಿದ್ದೆ. ಅವತ್ತು ಸಿದ್ದರಾಮಯ್ಯನವರಿಗೆ ಅವಕಾಶ ಕೂಡ ಸಿಗ್ತಾ ಇರಲಿಲ್ಲ ಅನ್ನೋಂಥದ್ದು ಮೊದಲನೇ ಬಾರಿಗೆ ಇವತ್ತು ಅವರೇ ಕೂಡ ಖುದ್ದು ಅವರ ಬಾಯಿಂದ ಹೇಳಿರುವಂತ ಒಂದು ಮಾತಾಗಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಅವತ್ತು ಕೂಡ ಮಿಸ್ ಆಯ್ತು. 2018ರಲ್ಲಿ ಬದಲಾದ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಮೈತ್ರಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಮಾಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತು. ನಾನು ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ದೆ. ಬರುವಂತ 2023ರಲ್ಲಿ ನನಗೊಂದು ಅವಕಾಶ ಸಿಗುತ್ತೆ ಅಂತೇಳಿ. 2023ರಲ್ಲಿ ಕೂಡ ನನ್ನನ್ನ ಕಾಂಗ್ರೆಸ್ನ ಗ್ಯಾರಂಟಿ ಸಮಿತಿಗಳ ಏನು ಅಧ್ಯಕ್ಷನ್ ಕೂಡ ಮಾಡಿದ್ರು.
ಆ ಒಂದು ಏನು ಅನುಷ್ಠಾನ ಮಾಡುವಂತ ಸಮಿತಿ ಅಧ್ಯಕ್ಷನ್ ಮಾಡಿದ್ರು. Okay. ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ನನಗೆ ಎಲ್ಲೋ ಒಂದ್ ಕಡೆ ಸಿಗ್ತೈತೆ ಅನ್ನೋ ಒಂದು ಇದಿತ್ತು, ಅಲ್ಲೂ ಕೂಡ ಮಿಸ್ ಆಯ್ತು. 2026 ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡಿದ್ದೆ, ಅಲ್ಲೂ ಕೂಡ ನನಗೆ ಕೈ ತಪ್ಪಿರ್ತಕ್ಕಂಥದ್ದು. ಈಗ ನನಗೆ ಪಕ್ಷದ ಜವಾಬ್ದಾರಿಯಾಗಿ DCM ಹುದ್ದೆಯನ್ನು ಕೂಡ ಕೊಟ್ಟಿದ್ದೆ, ಅದನ್ನು ನಿಭಾಯಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತೀನಿ. ಜೊತೆಗೆ ಈ ಒಂದು ಶಿಕ್ಷಣ ಸಂಸ್ಥೆ ಜೊತೆ ಕೂಡ ನಾನು ನಿರಂತರವಾಗಿ ಒಡನಾಟವನ್ನು ಕೂಡ ಇಟ್ಕೊಂಡಿರ್ತೀನಿ. ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಇದನ್ನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಆಗ್ತಾ ಇಲ್ಲ ಅಂತ ಒಂದು ಮಾತುಗಳನ್ನು ಕೂಡ ಪರಮೇಶ್ವರ್ ತನ್ನ ನೋವನ್ನ ಮತ್ತು ಅಳಲನ್ನ ತಮ್ಮ ಸಿಬ್ಬಂದಿಗಳ ಬಳಿ ಹಂಚ್ಕೊಂಡಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.